ಚಂದುವಿನಂತೆ ಪೆಟ್ಟೊಂದು ತುಂಡೆರಡು ಗುಣದವಳಲ್ಲ. ಹೇಳಿದ್ದನ್ನೇ ಹೇಳುತ್ತಾ ಅಳುವಿಗೆ ನೇತಾಡುವವಳು. ಒಳಗಿದ್ದ ಗೌರಮ್ಮನಿಗೆ ಈ ಗಲಾಟೆಯೆಲ್ಲ ಕೇಳಿಸಿದರೂ ಹೊರಗೆ ಕಾಲಿಡಲಿಲ್ಲ. ಕೆಲಸ ಮಾಡಿ ತಿಂಬವಕ್ಕೆ ಎಷ್ಟು ಚೊಗರು ಹಾಗಾದರೆ. ಯಾಕೆ ಅವಳು ಹಾಗೆ ಪಾರ್ಥಕನಿಗೆ ಹೇಳಬೇಕಿತ್ತು? ಅವಳದ್ದೇ ತಪ್ಪು ಎಂದು ಒಮ್ಮೆ ಕಂಡರೆ, ಆದರೂ ಪಾರ್ಥಕ್ಕ ಈ ಕ್ಷಣ ಕೆಲಸ ಬಿಟ್ಟು ನಡೆ ಎನ್ನುತ್ತಾರಲ್ಲ, ಇಲ್ಲಿ ನನ್ನ ಅಜ್ಜ ಇದ್ದಾನ ಕೆಲಸ ಮಾಡಲಿಕ್ಕೆ. ಚಂದು ಬಿಟ್ಟು ನಡೆದಾಯಿತು. ಈಗ ಇವಳೂ ಹಾರಿದರೆ ಯಾರಿದ್ದಾರೆ ಮಾಡರು? ಈ ಪಾಟಿ ವಸ್ತ್ರ ನೀರು ಎಲ್ಲ ಇದ್ದ ಮನೆಯಲ್ಲಿ ಕೆಲಸದ ಜನವನ್ನು ಓಡಿಸಿ ಇವರು ಒಳ್ಳೆ ಉಪಕಾರ ಮಾಡುತ್ತಿದ್ದಾರೆ ಎಂದು ಕರಕರೆಯೂ ಆಯಿತು. ಹಾಗೆ ಬಾಯಿಬಿಟ್ಟು ಹೇಳಲುಂಟೆ? ಪಾರ್ಥಕ್ಕ ಬೇಜಾರು ಮಾಡಿಕೊಂಡರು. ಒಟ್ಟಾರೆ ಇವೆಲ್ಲ ಉಸಿರುಬ್ಬಸದ ವಿಚಾರಗಳು. ನುಂಗಲಿಕ್ಕೂ ಅಲ್ಲ, ಉಗುಳಲಿಕ್ಕೂ ಅಲ್ಲ. ಇದೆಲ್ಲ ತಾನು ಬೇಕಾಗಿಯೇ ತಂದುಕೊಂಡ ಸ್ಥಿತಿಯಲ್ಲವೇ ಅಂತ ಅನಿಸುತ್ತದೆ. ಸಮಯ ನೋಡಿ ರುಕ್ಕುವಿಗೆ ಹೇಳಬೇಕು. ಪಾರ್ಥಕ್ಕನ ಮಗ ಅಂಥದ್ದು ಮಾಡಿದ್ದಕ್ಕೆ ರುಕ್ಕು ಹಾಗೆ ಹೇಳಲು ಚಡಿ ಸಿಕ್ಕಿತು. ಇಲ್ಲವಾದರೆ ರುಕ್ಕುವಿಗಾದರೂ ಬಾಯಿ ಇರುತ್ತಿತ್ತ? ಅವಳಿಗೆ ಬೈದು ಪ್ರಯೋಜನ ಉಂಟ? ರತ್ನ ಕೂಡ ಬಾಣಂತಿ ಕೋಣೆಯ ಕಂಡಿಯಿಂದ ಇಣುಕಿ ಜಗಳ ಕಾಣುತ್ತಿದ್ದಳು. ಸರೋಜ ಮಾತ್ರ ಈ ಜಗಳ ತನ್ನ ಕಿವಿಗೇ ಬೀಳಬಾರದು ಎಂಬಂತೆ ಅಚ್ಯುತಾಷ್ಟಕವನ್ನು ಜೋರಾಗಿ ಹೇಳುತ್ತಾ ಮಜ್ಜಿಗೆ ಕಡೆಯುತ್ತಿದ್ದಳು. ಸೊಳೆ ಬೇಯುತ್ತಿದೆ. ನಾವು ಕರೆಯುವವರೆಗೆ ಬೇಕಾದರೆ ಆಡಿಕೊಂಡಿರಿ ಎಂದದ್ದಕ್ಕೆ ಮಕ್ಕಳೆಲ್ಲ ಸಣ್ಣ ಉಪ್ಪರಿಗೆಯ ಕೆಳಗಿದ್ದ ಸಣ್ಣ ಕೋಣೆ ಸೇರಿದರು. ಗೌರಮ್ಮ ಬಾಣಂತಿ ಕೋಣೆಯಲ್ಲಿ ರತ್ನನ ಹತ್ತಿರ, ಬಾಣಂತಿ ಮನೆಯಲ್ಲಿ ಭೂತದ ಕತೆ ಯಾಕಪ್ಪ ಹೇಳಬೇಕು? ಈ ಪಾರ್ಥಕನಿಗೆ ವರ್ಷವಾದದ್ದು ದಂಡಕ್ಕೆ. ಭೂತ ಮೆಟ್ಟಿಕೊಳ್ಳುವುದೇ ಹಸಿ ಬಾಣಂತಿಯರನ್ನು. ಚೂರಿ ಇಟ್ಟುಕೊಂಡಿದ್ದೀಯಲ್ಲ? ಎಂದಳು ರತ್ನ. ಸ್ವರದಲ್ಲಿ ತ್ರಾಣವೆಂಬುದಿರಲಿಲ್ಲ. ಹೆದರಿಕೆ ಹರಡಿಕೊಂಡಿತ್ತು. ಬಚ್ಚಲಿಗೆ, ಪಾಯ್ಖಾನೆಗೆ ಎಲ್ಲಿ ಹೋಗುವುದಾದರೂ ಅದನ್ನು ಮಡಚಿ ಕೈಯಲ್ಲಿ ಇಟ್ಟುಕೊಂಡಿರು, ಅದೊಂದು ಮುಟ್ಸು ಎಂದರು. ಅಲ್ಲಿಯೇ ಮಗುವಿನ ಬಟ್ಟೆ ಮಡಚುತ್ತಾ ಕುಳಿತಿದ್ದ ಸರೋಜನಿಗೆ ನಗೆ ಬಂತು. ಅಕ್ಕ, ಅಷ್ಟು ಹೆದರುವುದ್ಯಾಕೆ? ಅಮ್ಮನೇನೋ ಹೇಳಿದಳು. ಆ ವಾತಾವರಣದಲ್ಲಿ ಬೆಳೆದು ಬಂದವಳು. ನೀನಾದರೂ ವಿಚಾರ ಮಾಡಬಹುದಲ್ಲ. ರತ್ನ ಕಣ್ಣು ಬಿಟ್ಟು ಸರೋಜನನ್ನು ನೋಡಿದಳೇ ವಿನಾ ಉಪ್ಪಿನ ಕಲ್ಲೆನ್ನಲಿಲ್ಲ. ಬಿಟ್ಟ ಕಣ್ಣಲ್ಲಿ, ನೀನೂ ಒಂದು ದಿನ ಮಗುವನ್ನು ಹೆತ್ತು ಅರೆತ್ರಾಣಿಯಾಗಿ ಬಿಳುಚಿಕೊಂಡು ಮಂಚದ ಮೇಲೆ ಮಲಗಿರು, ಆಗ ಅಂತಹದ್ದೆಲ್ಲ ಹೆದರಿಕೆ ಆಗುತ್ತದೆಯಾ ಇಲ್ಲವ ನೋಡುತ್ತೇನೆ ಎಂದು ಇತ್ತೆ. ಸರೋಜ ಮತ್ತೆ ನಕ್ಕಳು. ಸರೋಜ ದೊಡ್ಡ ಸಂಖ್ಯೆಯಂತೆ ಮಾತಾಡುತ್ತಾಳೆ. ಎಲ್ಲ ಭಾಸ್ಕರಣ್ಣನ ನಕಲು ಹೊಡೆಯಲು ನೋಡುತ್ತಾಳೆ. ಸ್ವಂತ ಬುದ್ಧಿ ಇಲ್ಲ ಎಂದು ರತ್ನ ಸ್ವಲ್ಪ ಹೊತ್ತಿನ ಮೇಲೆ ಗೌರಮ್ಮನ ಹತ್ತಿರ ದೂರು ಕೊಟ್ಟದ್ದಕ್ಕೆ, ನಂಗೆ ಗೊತ್ತಾಗುವುದಿಲ್ಲ ಅಂತ ಮಾಡಿದೆಯಾ? ಎಲ್ಲ ಗೊತ್ತಾಗುತ್ತದೆ. ಅದಕ್ಕೆ ತಾನೊಂದು ದೊಡ್ಡ ಜನ ಅಂತ ಮನಸ್ಸಿನಲ್ಲಿ ಹೊಕ್ಕಿಕೊಂಡಿದೆ. ಭಾಸ್ಕರ ಹಾಗೆ ಮಾಡಿದರೆ ಅವನಿಗೆ ಒಪ್ಪೀತು, ಇದಕ್ಕೆ ಒಪ್ಪುತ್ತದೆಯೇ? ಇದು ಪೂರ ಆಚೆಗೂ ಅಲ್ಲ ಈಚೆಗೂ ಅಲ್ಲ. ಒಟ್ಟಾರೆ ಯಾರ ಕೈ ಮೇಲಾದರೂ ಇದನ್ನು ಹಾಕಿದೆನೆ, ನಾ ಗೆದ್ದೆ ಎಂದರು. ಅವತ್ತು ಹಪ್ಪಳದ ಕೆಲಸ ಮೌನವಾಗಿಯೇ ನಡೆಯಿತು. ಸಂಜೆ ವಾಸುದೇವರಾಯರು ಬಂದ ಕೂಡಲೇ ಮಕ್ಕಳು ಬೆಳಗಿನ ರಾದ್ಧಾಂತದ ಸುದ್ದಿಯನ್ನು ಅವರ ಕಿವಿಯವರೆಗೂ ತಂದವು. ರುಕ್ಕುವಿಗೆ ಯಾಕೆ ಅಷ್ಟು ಉದ್ದದ ನಾಲಿಗೆ ಎಂದು ಬಿಟ್ಟರು ರಾಯರು. ಈ ಮಾತು ಕೇಳಿ ರುಕ್ಕು ಬಾಯರು ಕೊಟ್ಟಿಗೆ ಬಾಗಿಲಲ್ಲಿ ಕುಳಿತು ಬೇಕು ಸಾಕೆಂಬಷ್ಟು ಅತ್ತಳು. ಪಾರ್ಥಕ್ಕ ಬೇರೆಲ್ಲಿಯೋ ಇದ್ದ ಸಮಯ ಕಂಡು ಗೌರಮ್ಮ ಕೊಟ್ಟಿಗೆ ಹತ್ತಿರ ಹೋಗಿ ಅವಳನ್ನು ಕರೆದು, ಚಯ್ಯಲಜ್ಜಿಯಂತೆ ಮರ್ಕುವುದು ಸಾಕು ಮರೈತಿ, ನಿಂಗೂ ಬೇಡದ್ದ? ಅವ್ರಿಗೆ ಯಾಕೆ ಹೇಳಲಿಕ್ಕೆ ಹೋಗಬೇಕಿತ್ತು ನೀನು? ಅವರೇನು ನೀನೇನು? ಇರಲಿ, ಹೇಳಿ ಆಯ್ತಲ್ಲ, ಇನ್ನು ಹಾಗೆಲ್ಲ ಮಾಡಬೇಡ. ಅವರು ಬೈದರೆಂಬ ಬೇಜಾರೂ ಬೇಡ. ನಿಂಗೆ ಸಂಬಳ ಕೊಟ್ಟು ಇಟ್ಟುಕೊಂಡವರು ಯಾರು? ನಾವಲ್ಲವಾ? ನಾವೇನಾದ್ರೂ ನಿನಗೆ ಹೇಳಿದೆವಾ? ಒಂದೇ ಮಳೆಗೆ ಕೊಡೆ ಹರಿಯಬೇಡ ಅಂತೆಲ್ಲ ನಯ ಮಾತಾಡಿ 2 ಪಾವು ಕಡಿಯಕ್ಕಿಯನ್ನು ಕೊಟ್ಟು ಕಳಿಸದಿದ್ದರೆ ನಾಳೆ ಬರುತ್ತಾಳೆ ಎಂಬ ಖಂಡಿತ ಎಲ್ಲಿ? ಯಾರಿಗೆ ಬೇಡದಿದ್ದರೂ ತನಗೆ ಜನ ಬೇಕಲ್ಲ. ದಿನ ಬೈಯಾಗುವ ಹೊತ್ತಿಗೆ ಹಸಿ ಹುಲ್ಲು ತರುವ ಕೂಸಿಗೂ 4 ದಾನೆ ಬೇಳೆ, ಸೊಳೆಯ ಚೂರುಗಳು ಸಿಕ್ಕಿದವು. ಅವನ್ನೆಲ್ಲ ಮುಚ್ಚಿಟ್ಟುಕೊಳ್ಳುವ ಬರದಲ್ಲಿ ಅವಳು ದೋರೆ ಹುಲ್ಲು ಲೆಕ್ಕ ತಪ್ಪಿ ಸ್ವಲ್ಪ ಕಡಿಮೆ ಹಾಕಿದಳೆ? ಇಲ್ವೇ ಇಲ್ಲ, ಯಾವಾಗಲೂ ಹಾಕಿದಷ್ಟೇ. ಇನ್ನಿನ್ನು ದೋರೆ ಹುಲ್ಲು ಸಿಗುವುದು ಕಷ್ಟ. ಎಲ್ಲೆಲ್ಲಿಂದಲೋ ತರಬೇಕು. ಇವತ್ತಂತೂ ಸಾಕಾಗಿ ಹೋಯಿತು ಇಷ್ಟನ್ನು ಒಟ್ಟು ಮಾಡಲು. ನಿಮ್ಮ ಮನೆಗೆ ಅಂತ ಇಷ್ಟಾದರೂ ಹಾಕಿದ್ದೇನೆ ಎನ್ನುತ್ತಾಳೆ ಕೂಸ. ಮತ್ತೆ ಬಸುರಿ. ಇದು ಎಷ್ಟನೆಯ ಬಸುರೋ? ಯಾವಾಗ ಕಂಡರೂ ಒಂದೋ ಬಸುರಿ, ಇಲ್ಲ ಬಾಣಂತಿ. ಹುಲ್ಲು ತರುವ ಕೆಲಸದೊಂದಿಗೆ ಬಸುರು ಹೊರುವ ಕೆಲಸವೂ. ಮಕ್ಕಳೆಂದರೆ ಅವಳಿಗೆ ಬೇಜಾರಿಲ್ಲ. ನಾವೇನು ಹೊಟ್ಟೆಗೆ ಹಾಕಬೇಕಾವಡ್ತಿ, ನೀವೆಲ್ಲ ಇಲ್ಲವೇ, ಹೇಗಾದರೂ ಬದುಕುತ್ತವೆ ಎನ್ನುತ್ತಾಳೆ.
ಹಾಗೆಂತ ಅವಳ ತಮ್ಮನಿಗೆ ದೊಡ್ಡ ಕೆಲಸವಿದೆ. ಅವರ ಜಾತಿಯಲ್ಲಿ ಅವನೊಬ್ಬನೇ ಓದಿದವನು. ಆದರೆ ಇವಳನ್ನು ಇದ್ದೀಯಾ ಸತ್ತೀಯಾ ಅಂತ ಕೇಳುವುದಿಲ್ಲ. ಅವನ ಯೋಗ್ಯತೆಗೆ ತಾನು ಸಾಕೆ. ತಾನು ಅವನ ಮನೆ ಬಾಗಿಲಿಗೆ ಹೋಗುವವಳೂ ಅಲ್ಲ, ಮಕ್ಕಳನ್ನು ಕಳಿಸುವವಳೂ ಅಲ್ಲ. ಮೊನ್ನೆ ತಾನೇ ಒಂದು ದಿನ ಅವನು ಯಾವುದೋ ಕೆಲಸದ ನಿಮಿತ್ತ ವಾಸುದೇವರಾಯರ ಮನೆಗೂ ಬಂದಿದ್ದ. ವಾಸುದೇವರಾಯರಿಗೆ ಮುಂಚಿನಿಂದಲೂ ಮಡಿ ಮೈಲಿಗೆ ಕಮ್ಮಿ. ಹಾಗೆ ಪೂರ್ತಿ ಬಿಟ್ಟವರೂ ಅಲ್ಲ, ಹಿಡಿದುಕೊಂಡವರೂ ಅಲ್ಲ, ನಡುವಿನ ದಾರಿಯವರದು. ಅವ ಬಂದು ಕುಳಿತ ಸ್ವಲ್ಪ ಹೊತ್ತಿನಲ್ಲಿಯೇ 2 ಲೋಟ ಕಾಪಿ ಮಾಡಬೇಕಂತೆ ಎಂದ ಶಿವ ಅಮ್ಮನ ಹತ್ತಿರ ಬಂದು. ಯಾರ್ ಬಂದಿದ್ದಾರ್ ಮಣಿ? ನಂಗೊತ್ತಿಲ್ಲಪ್ಪ, ಕರಿಕರೀ ಇದ್ದಾರೆ. ಮಡಿಗೆ ಹಾಕಿದಂತ ಬಿಳಿ ಶರ್ಟು ಹಾಕಿಕೊಂಡಿದ್ದಾರೆ. ಒಲೆಯ ಮೇಲೆ ಕಾಫಿಗೆ ಇಟ್ಟ ಗೌರಮ್ಮ ಹೊರಗೆ ಇಣುಕಿದರು. ಮತ್ತೆ ಬಂದು ಪಾರ್ತಕ್ಕನ ಹತ್ತಿರ, ಅವ ಕೂಸನ ತಮ್ಮ ಪಾರ್ತಕ್ಕ ಎಂದರು. ಏನು ಮಾಡಲಿ ಈಗ ಎಂದು ಕೇಳುವವರಂತೆ. ಹ, ಅವನಿಗೆ ಕಾಪಿಯ ಮತ್ತೆಂತದ? ವಾಸ್ತವನೇನು ದಿನ ಹೋದ ಹಾಗೆ ಸಣ್ಣವನಾಗುತ್ತಿದ್ದಾನೆ? ವಾಸುದೇವರಾಯರೇ ಒಳಗೆ ಬಂದರು. ಏನು, ಕಾಫಿ ಕೊಡಲು ಆಲೋಚನೆಯ? ಕೂಸಾದರೇನಾಯಿತು? ಬೇಗ ಕಳಿಸಿಕೊಡಿ ಎಂದು ಆಜ್ಞೆ ಎಂಬಂತೆ ಹೇಳಿ ಹೋದರು. ಅವರಿಗೆ ಬಹುಶಃ ಸಂಶಯ ಬಂತೋ ಏನೋ, ಕಂಡಿರ ಸ್ವತಃ ತಾನೇ ಒಳಗೆ ಬಂದು ಹೇಳಿದ್ದು. ಪಿಸಿ ಪಿಸಿಯಾಗಿ ನುಡಿಯುತ್ತಾ ಕಾಫಿ ಮಾಡಿದರು ಗೌರಮ್ಮ. ಪಾರ್ತಕ್ಕನ ಮನಸ್ಸಿಗೆ ಇದು ಏನೇನೂ ಸರಿ ಬರಲಿಲ್ಲ. ಶಿವ ಕಾಫಿ ಲೋಟ ಹಿಡಿದು ತೆಗೆದುಕೊಂಡು ಹೋಗುವಾಗ ಅವನ ಹಿಂದೆಯೇ ಪಡಸಾಲೆಯವರೆಗೂ ಹೋಗಿ, ಇನ್ನು ಕೈ ಮುಟ್ಟಿ ಕೊಡುವುದು ಬೇಡ, ದೂರದಿಂದ ಕೊಡು, ಮೇಜಿನ ಮೇಲೆ ಇಟ್ಟು ಬಂದರೂ ಸಾಕು ಎಂದರು. ಶಿವ ನಕ್ಕ. ನಿಮ್ಮ ಕಾಲದಲ್ಲಿ ಇಷ್ಟೂ ಮಡಿ ಇರಲಿಕ್ಕಿಲ್ಲ ಮಣಿ, ಅಷ್ಟರೊಳಗೆ ನಾ ಪೆಟ್ಟಿಗೆ ಕಟ್ಟಿದರೆ ಸಾಕು ಎಂದರು. ಕೂಸ ಇಂಗ್ಲಿಷಿನಲ್ಲಿಯೇ ಮಾತಾಡುತ್ತಿದ್ದ, ವಾಸುದೇವರಾಯರಂತೆಯೇ. ವಾಸುದೇವರಾಯರು ಅವನೊಡನೆ ಕನ್ನಡದಲ್ಲಿ ಮಾತಾಡಲಿಲ್ಲ. ಆದ್ದರಿಂದ ಬಾಗಿಲ ಮರೆಯಲ್ಲಿ ನಿಂತು ಇಣುಕುತ್ತಿದ್ದ ಗೌರಮ್ಮನಿಗೆ ಅವರು ಮಾತಾಡಿದ್ದು ಎಂತದೋ ಎಂದು ತಿಳಿಯಲಿಲ್ಲ. ಕಲಿತರೆ ಅವಕ್ಕೂ ಇಂಗ್ಲಿಷು ಬರುತ್ತದೆ ಕಂಡಿರ? ಬಾರದೆ, ಕಲಿಸಿದರೆ ಏನೂ ಕಲಿತಾವವು, ಅದಕ್ಕೆ ಕಲಿಸಬಾರದು ಎನ್ನುವುದು ಎಂದರು ಪಾರ್ತಕ್ಕ. ಶಿವ ಖಾಲಿ ಲೋಟ ಹಿಡಿದುಕೊಂಡೇ ಬಂದ. ಅಯ್ಯೋ ಮಗ, ನಿನ್ನ ಬುದ್ಧಿಯೇ! ಲೋಟ ಅಲ್ಲೇ ಇದ್ದಿದ್ದರೆ ಯಾರು ಹೊತ್ತುಕೊಂಡು ಹೋಗುತ್ತಿದ್ದರೀಗ? ಆಯ್ತು, ತಂದಾಯ್ತಲ್ಲ, ಪಾತ್ರೆ ತೊಳೆಯುವ ಕಟ್ಟೆಯಲ್ಲಿಟ್ಟು ತಲೆ ಮೈ ಮಿಂದು ಬಾ ಎಂದರು. ಶಿವ ಲೋಟೆಯನ್ನು ಜಗಲಿಯ ತುದಿಗಿಟ್ಟು, ರುಕ್ಕು, ಇದನ್ನು ತೊಳೆದಿಡಬೇಕಂತೆ ಎಂದು ಹೇಳಿ ಮಾಯವಾದ. ಯಾರು? ಆ ಕೂಸು ಕುಡಿದದ್ದ? ಅವ ಬಂದದ್ದು ನನಗೂ ಗೊತ್ತು ಮಾಡದೆ ಅವನ ಎಂಜಿಲನ್ನು ನನ್ನ ಕೈಯಿಂದ ತೊಳೆಸಬೇಕಂತ ಮಾಡಿದಿರಾ? ನಾ ತೊಳೆಯುವುದಿಲ್ಲ ಎಂದಳು ರುಕ್ಕು ಗೌರಮ್ಮ ಹೊರಗೆ ಬಂದಾಗ. ಅಬ್ಬಾ, ನಾವು ನಿನ್ನನ್ನೇ ಸೇರಿಸಿದಿದ್ದರೆ ನೀನು ಕೂಸನನ್ನೇ ಸೇರಿಸುವುದಿಲ್ಲವಲ್ಲ. ಮತ್ತೆ ನಾವು ಅವಕ್ಕಿಂತ ಉಂಚಲ್ಲವಾ? ಬೇಡಿ ತಿಂದರೂ ಅವ ಕುಡಿದ ಲೋಟೆ ನಾನು ತೊಳೆಯಲಿಕ್ಕಿಲ್ಲ. ಇದೀಗ ಕತೆ. ನೀನು ತೊಳೆಯುವುದಿಲ್ಲವೆಂದರೆ ಮತ್ತೆ ಯಾವ ಜನ ಉಂಟಿಲ್ಲಿ? ಹೇಳಬೇಕಿತ್ತ ಅವನಿಗೆ? ಪ್ಯಾಂಟ್ ಶರ್ಟ್ ಹಾಕಿದ ಕೂಡಲೇ ಕುಡಿದ ಲೋಟೆ ತೊಳೆದಿಡಬಾರದು ಅಂತಿದೆಯಾ? ಸಾಯಂಕಾಲ ಬರುತ್ತಾಳಲ್ಲ ಅವನ ಅಕ್ಕ ಗಾಂಧಾರಿ, ತೊಳೆಯಲಿ. ಕಣ್ಣು ಬಾಯಿ ಮಾಡಿ ಉರಿ ಕಾರುತ್ತಿದ್ದಳು ರುಕ್ಕು. ಈಗೀಗ ಅವಳ ನಾಲಿಗೆ ಎಂದರೆ ಜಮನಾಲಿಗೆ. ಬಾಯಿ ಬಿಗಿ ಹಿಡಿ, ನಿನ್ನಿಂದಾಗುವುದಿಲ್ಲವಾ? ನಾ ತೊಳೆಯುತ್ತೇನೆ ಧಿಮಾಕೆ ಎಂದು ಸೀರೆ ನೆರಿಗೆ ಸೊಂಟಕ್ಕೆ ಸಿಕ್ಕಿಸಿಕೊಂಡು ಮುಂದೆ ಬಂದಳು ಸರೋಜ. ರುಕ್ಕು ಮಾತು ಕಳೆದಳು. ಮುಖ ಹೊತ್ತುಕೊಂಡು ಲೋಟ ತೊಳೆದಿಟ್ಟಳು. ಗರಾಸಿಯಂತೆ ಮಾತಾಡುತ್ತಾ ಆಡುತ್ತಾ ಕೊನೆಗೆ ಅಳುವುದಕ್ಕೇ ಶುರು ಮಾಡುವ ರುಕ್ಕುವಿನ ಕಣ್ಣುಗಳಲ್ಲಿ ಆಗಲೇ ಗಂಗಾಭವಾನಿ. ಆ ನಮೂನೆ ನಾಲಿಗೆ ಮಾಡುವವರು ಈ ನಮೂನೆ ಮರುಕಬಾರದು, ಬರೀ ಸೊಯ್ಸೊಟ್ಟಿ ಎಂಬ ಮಾತು ಅವಳಿಗೆ ಕೇಳಿಸುವಂತೆಯೇ ನೆಗೆಯಿತು. ಸ್ವಲ್ಪ ಹೊತ್ತಿನ ಮೇಲೆ ವಾಸುದೇವರಾಯರು ಒಳಗೆ ಬಂದರು. ನಡೆದದ್ದು ತಿಳಿಯಿತು. ಯಾರ ಬಾಯಿ ಒತ್ತಿ ಹಿಡಿದರೂ ಮಕ್ಕಳ ಬಾಯಿ ಒತ್ತಿ ಹಿಡಿಯಲಿಕ್ಕಾದೀತೆ? ಯಾರೇ ಆಗಲಿ ಒಂದು ಸ್ಥಾನ ಪಡೆದುಕೊಂಡು ಬಂದರೆ ಗೌರವ ಉಂಟೇ ಉಂಟು. ಹೇಳಿಕೆ ಇಲ್ಲದೆ ಊಟಕ್ಕೆ ಬಂದು ಕುಳಿತುಕೊಳ್ಳುವ ನಾರಟೆ ಬ್ರಾಹ್ಮಣನಿಗಿಂತ ಕುರ್ಚಿ ಮೇಲೆ ಕೂಡುವ ಸ್ಥಾನವಂತ ಕೂಸನಿಗೆ ಹೆಚ್ಚು ಮರ್ಯಾದೆ ತನ್ನಷ್ಟಕ್ಕೆ ಹುಟ್ಟಿಕೊಳ್ಳುತ್ತದೆ. ಬ್ರಾಹ್ಮಣ ಎಂದರೆ ಎಂತದೆಂತ ನೀವು ಹೇಳುವುದು? ಮನುಷ್ಯನನ್ನು ಗುರುತಿಸುವುದೇ ನೀತಿ ನಡತೆಯಿಂದ, ಸ್ಥಾನಮಾನದಿಂದ, ಹುಟ್ಟಿನಿಂದ ಅಲ್ಲ ಎಂದರು ವಾಸುದೇವರಾಯರು. ಅದಕ್ಕೆ ಗೌರಮ್ಮ, ಆಯ್ತಪ್ಪ, ಇದೆಲ್ಲ ಕೇಳಲಿಕ್ಕೆ ಮಾತ್ರ ರಂಗಾಗುತ್ತದೆ, ಕೇಳುವ, ಹೌದೆಂದೇ ಒಪ್ಪುವ. ಅವ ಹುಲ್ಲು ಕೂಸಿನ ತಮ್ಮ ಎಂದು ನಂಬಲಿಕ್ಕಾಗಲಿಲ್ಲ ನಂಗೆ. ಅಷ್ಟು ಚೊಕ್ಕವಿದ್ದ. ಆದರೆ ತಾನೊಂದು ದೊಡ್ಡ ಸ್ಥಾನದಲ್ಲಿದ್ದ ಮೇಲೆ ತನ್ನ ಬಳಗಕ್ಕೆಲ್ಲ ಒಂದು ಊತದಂತಿರಬೇಕು. ಅವರಿಗೆಲ್ಲ ಬೇಕು ಅನಿಸಿಕೊಳ್ಳಬೇಕು. ಅವರನ್ನು ದೊಡ್ಡ ಸ್ಥಾನಕ್ಕೆ ಎಳೆಯಲು ಪ್ರಯತ್ನ ಮಾಡಬೇಕು.
ಅದು ಬಿಟ್ಟು ತಾನೇ ದೊಡ್ಡ ಪುಳುಕ ಅಂತಂದುಕೊಂಡರೆ ಅದೆಂತದು? ತನ್ನ ಯೋಗ್ಯತೆಗೆ ನೀನು ಸರಿಯಿಲ್ಲ ಅಂತ ತನ್ನ ಅಕ್ಕನಿಗೆ ಹೇಳುತ್ತಾನಂತೆ. ಅವನ ಹೆಂಡತಿಗೆ ತಾನು ದೊಡ್ಡ ಆಫೀಸರ್ನ ಹೆಂಡತಿ ಅಂತ ಭಾರೀ ಜಂಬವಂತೆ. ಅದು ಯಾರನ್ನು ಬಿಟ್ಟಿದೆ? ಮೇಲುಜಾತಿಯವರನ್ನು ಬಿಟ್ಟಿದೆಯಾ? ಆ ಜಾಗವೇ ಅಂಥದ್ದು. ಏನೂ ಅಲ್ಲವೆಂತ ಗುಡಿಸಿ ಮೂಲೆಗೊತ್ತಲ್ಪಟ್ಟ ಒಂದು ಜಾತಿಯಲ್ಲಿ ತಾನೊಬ್ಬ ಮನುಷ್ಯ ಎಂಬುದನ್ನು ಆತ ಸಾಧಿಸಿಕೊಂಡಿದ್ದಾನೆ. ಜರ್ಬು ಸಹಜವಾಗಿಯೇ ಬಂದಿದೆ. ಅದಿಲ್ಲದಿದ್ದರೆ ಘನತೆ ಇನ್ನೂ ಹೆಚ್ಚುತ್ತಿತ್ತು ಅನ್ನು. ನೀ ಏನೇ ಹೇಳುವಾಸ್ತೇವ, ಈ ಶೂದ್ರ ಮಕ್ಕಳಿಗೆ ವಿದ್ಯೆ ಸಿಕ್ಕಿದರೆ ಪ್ರಪಂಚ ಇಡುತ್ತವ? ತಮ್ಮ ಅಂದಿಗರನ್ನೇ ಕಾಣದವು ಎಂದರು ಪಾರ್ಥಕ್ಕ. ನೀವು ಹಾಗೆ ಹೇಳುವುದು ಸುಮ್ಮನೆ ಪಾರ್ಥಕ್ಕ. ಆಲೋಚನೆ ಮಾಡಿದರೆ ನಾನು ನಿಮ್ಮನ್ನು ನೋಯಿಸುವುದಕ್ಕಂತ ಹೇಳುವುದಲ್ಲ, ಮಾತಿನಂಶ ಅಷ್ಟೇ. ನಿಮ್ಮ ಮಗ ಭಾಸ್ಕರ ಈಗ ನೀವು ಹೇಳುವ ಅಲ್ಪಜಾತಿಯವಳ ಒಟ್ಟಿಗೆ ಸುಖವಾಗಿಲ್ಲವ? ಪಾರ್ಥಕ್ಕನ ದನಿ ಕೆಳಕಿತು. ಸುಖವಾಗಿದ್ದನಾ? ಇರ್ಲಿ, ಸುಖವಾಗಿರ್ಲಿ. ಅಬ್ಬೆ ನೆನಪನ್ನೂ ಮಾಡದವ, ಅಬ್ಬೆಯನ್ನು ಪರಾಧೀನ ಮಾಡಿದವ, ಸುಖವಾಗಿರ್ಲಿ. ಸುಖ ಒಂದು ದಿನ ಏನಂತ ಗೊತ್ತಾದೀತು. ಗೌರಮ್ಮ ಈಗ ಯಾಕೆ ಆ ವಿಷಯ ತೆಗೆದದ್ದು ಎಂಬಂತೆ ಗಂಡನತ್ತ ನೋಡಿ, ಹಾಗೆ ಯಾಕೆ ಪರಾಧೀನ ಎನ್ನಬೇಕು? ನೀವು ನನಗೆ ಬೇಕು. ಇವತ್ತಿನವರೆಗೆ ನಾವು ನಿಮ್ಮನ್ನು ಬೇರೆಯವರು ಅಂತ ಕಂಡದ್ದುಂಟಾ? ಒಂದು ಲೆಕ್ಕದಲ್ಲಿ ನೀವಿಲ್ಲದಿದ್ದರೆ ಈ ಮನೆಯ ವಹಿವಾಟಿನಲ್ಲಿ ನಾನು ಪರಾಧೀನೆಯಾಗುತ್ತಿದ್ದೆ ಎಂದರು. ನೀವು ಹಾಗೆಲ್ಲ ಎಣಿಸಿದರೆ ಅದು ನನಗೆ ಅವಮಾನ ಮಾಡಿದಂತೆ. ನಾ ಹೇಳಿದ್ದು ಮಾತಿನಂಶ ಎಂದೆನಲ್ಲ ಮೊದಲೇ. ನಿಮಗೆ ನಮ್ಮ ಭಾಸ್ಕರನ ತಾಯಿಗೆ ಎಂತಹ ಸ್ಥಾನ ಇಲ್ಲಿದೆ ಅಂತ ನಾನು ಪುನಃ ಪುನಃ ಹೇಳುವುದಿಲ್ಲ. ಹೀಗೆ ಹೇಳಿ ವಾಸುದೇವರಾಯರು ತಮ್ಮ ಕೋಣೆಗೆ ಹೊರಟು ಹೋದರು.